ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಬಂದು ಸಂಡೇ ವೀಡಿಯೋ, ಅಂದರೆ ಹಬ್ಬದ ಹಿಂದಿನ ದಿನ ಕ್ಲೀನಿಂಗ್ ವೀಡಿಯೋ ಆಗಿರುತ್ತೆ. ಒಬ್ಬರು ಕೇಳಿದರು ಕ್ಲೀನಿಂಗ್ ವೀಡಿಯೋನ ಹಾಕಿ ಅಕ್ಕ ಅಂತೇಳಿ, ಅದಕ್ಕಾಗಿ ಅವರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಇರೋದು. ಜೊತೆಗೆ ಬೆಳಗ್ಗೆನೇ ಎದ್ದಿದ ತಕ್ಷಣವೇ ಕ್ಲೀನಿಂಗ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಜಿಯೋ ಮಾರ್ಟಿಂದ ಬೇಗನೆ ಬರುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ತರಕಾರಿ ಏನೇನೋ ಐಟಮ್ ಬೇಕಿತ್ತು ಅಂತ ತರಿಸಿದ್ದೆ. ಅದು ಹೆಂಗಿತ್ತು ಅಂತ ಚೆಕ್ ಮಾಡ್ಕೋತಾ ಇದ್ದೆ. ಸ್ವಲ್ಪ ಕೂಡ ಚೆನ್ನಾಗಿರಲಿಲ್ಲ, ನನಗೆ ಇಷ್ಟನೂ ಆಗಲಿಲ್ಲ ಅಂತ ಹೇಳ್ಬೋದು. ಅಂದರೆ ಇದರಲ್ಲಿ ಕಾಲು ಭಾಗದಷ್ಟು ಐಟಮ್ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು. ಇನ್ನು ಮಿಕ್ಕಿರೋದೆಲ್ಲ ಈ ಥರ ಚೆನ್ನಾಗಿಲ್ಲದೆ ಇರೋದನ್ನೇ ಕೊಟ್ಟಿದ್ದರು. ಇಷ್ಟ ಆಗಲಿಲ್ಲ. ಏನೋ ತೀರಾ ಎಮರ್ಜೆನ್ಸಿ ಇತ್ತು ಅಂತ ಅಂದಾಗ ಆರ್ಡರ್ ಮಾಡ್ಬೋದು. ಸ್ವಲ್ಪ ಟೈಮ್ ಇದೆ, ಪರವಾಗಿಲ್ಲ, ಸಂಜೆವರೆಗೂ ವೆಯ್ಟ್ ಮಾಡ್ಬೋದು, ಈ ಥರ ಏನಾದರೂ ಇತ್ತು ಅಂತಂದರೆ ಹೊರಗಡೆ ಹೋಗಿ ತೊಗೊಂಬರೋದೇ ಬೆಟರ್ ಅಂತ ಅನ್ನಿಸ್ತು. ಅಷ್ಟು ನನಗೆ ಚೆನ್ನಾಗಿಲ್ಲ ಅಂತ ಅನ್ನಿಸ್ತು. ಯಾಕಂದರೆ ಟೊಮೊಟೊ ತರಿಸಿದ್ದೆ, ಫುಲ್ಲು ಮೆತ್ತಗಾಗಿರೋ ಥರ ಇತ್ತು. ಕಾಳುಗಳು ಚೆನ್ನಾಗಿತ್ತು, ನೆನೆಸಿಟ್ಟಿದ್ದ ಕಾಳು, ಮೊಳಕೆ ಕಾಳು ತರಿಸಿದ್ನಲ್ಲ ಅದು ಚೆನ್ನಾಗಿತ್ತು. ಮತ್ತು ಸೌತೆಕಾಯಿ ಕೂಡ ಬಾಡೋಗಿತ್ತು. ಜೊತೆಗೆ ಬೆಂಡೆಕಾಯಿ ತರಿಸಿದ್ದೆ, ಅದು ಕೂಡ ಅಷ್ಟೇ ಫುಲ್ ಬತ್ತೋಗಿತ್ತು. ಹಿಂಗೆ ಸ್ವಲ್ಪ ಹಾಳಾಗಿರೋ ಥರನೇ ಇತ್ತು, ಯಾವುದು ಕೂಡ ಅಷ್ಟು ಇಷ್ಟ ಆಗಲಿಲ್ಲ. ನಿಂಬೆಹಣ್ಣು ಚೆನ್ನಾಗಿತ್ತು, 8 ರೂಪಾಯಿ ಇತ್ತು ರೇಟು. 8 ರೂಪಾಯಿಗೆ 4 ನಿಂಬೆಹಣ್ಣು ಬಂದಿತ್ತು. ಬಟ್ ಅದಕ್ಕೆ ಇಲ್ಲಿ ಅಂಗಡಿಗಳಲ್ಲೆಲ್ಲ 5 ರೂಪೀಸ್ ತೊಗೋತಾರಲ್ವ, ಅದಕ್ಕೆ ಹೋಲಿಸ್ಕೊಂಡ್ರೆ ಬೆಟರ್ ಅಂತ ಅನ್ನಿಸ್ತು. ಚೆನ್ನಾಗಿತ್ತು. ಅದಕ್ಕೆ ಹೇಳಿದ್ದು ಕಾಲು ಭಾಗ ಚೆನ್ನಾಗಿತ್ತು, ಮುಕ್ಕಾಲು ಭಾಗ ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿ. ಇಲ್ಲಿ ನೋಡಿ ಯಾವ ಥರ ಇದೆ ಅಂತ, ಫುಲ್ಲು ಬೆಂಡಾಗೋಗ್ಬಿಟ್ಟಿತ್ತು ಬೆಂಡೆಕಾಯಿ ಎಲ್ಲ. ಪರವಾಗಿಲ್ಲ, ತರಿಸಿದ್ದೀನಿ, ನೋಡೋಣ ಅಂತ ಹೇಳಿ ಸುಮ್ಮನಾದೆ ಅಷ್ಟೇ. ಅದಾದಮೇಲೆ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಮತ್ತು ತಿಂಡಿ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಟೈಮ್ ಆಗುತ್ತೋ ಇಲ್ಲೋ ಅಂತ ಅಂದ್ಕೊಂಡ್ವಿ. ಅದಕ್ಕೆ ಏನು ಮಾಡಿದೆ, ನೈಟಿಗೂ ಆಗೋ ಥರ ರಸಮ್ ಮಾಡಿಕೊಂಡು ಊಟ ಮಾಡಿ ಅದಾದಮೇಲೆ ಕ್ಲೀನಿಂಗನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ಯಾಕಂದರೆ ನನ್ನ ಹಸ್ಬೆಂಡ್ಗೆ ಡ್ಯೂಟಿ ಇತ್ತು, ಅವರು ಡ್ಯೂಟಿಗೆ ಕೂಡ ಹೋಗಬೇಕಿತ್ತು ಮಧ್ಯಾಹ್ನಕ್ಕೆ. ಹಂಗಾಗಿಬಿಟ್ಟು ಬೇಗ ಬೇಗ ಸ್ವಲ್ಪ ಒಂದು ಕ್ಲೀನಿಂಗ್ ಮೋಟಿವೇಶನ್ ಥರ ನಿಮಗೆ ಅನಿಸ್ಬೋದು, ಅದನ್ನು ಒಂದು ಶೇರ್ ಮಾಡ್ಕೊತೀನಿ. ಏನಪ್ಪ ಅಂತಂದರೆ, ನಾನು ಯಾವಾಗಲೂ ಮನೆ ಕ್ಲೀನ್ ಮಾಡುವಾಗ ಏನು ಮಾಡ್ತೀನಿ ಅಂತಂದರೆ, ಇವಾಗ ಅಲ್ಲಿ ನೋಡಿದ್ರಿ ದಿವಾನ್ ಕಾಟನ್ನ ನಾನು ಈ ಕಡೆ ಹಾಕ್ತಾಯಿದ್ದೀನಿ. ಫಸ್ಟು ಈಗ ಒಂದು ಸ್ವಲ್ಪ ಹಿಂದಿನ ವೀಡಿಯೋಗಳಲ್ಲಿ ನೋಡ್ಬೋದು ನೀವು, ಮಂಚ ಮತ್ತು ದಿವಾನ್ ಕಾಟ್ ಎರಡನ್ನೂ ಜಾಯಿಂಟ್ ಮಾಡಿ ಇಟ್ಟಿದ್ವಿ ಅಲ್ಲೇ ಮಲ್ಕೊಳ್ಳೋಣ ಅಂತ. ಬಟ್ ಅಲ್ಲಿ ಮಲ್ಕೊಳ್ಳೋದಕ್ಕೆ ನನ್ನ ಮಕ್ಕಳು ಅಲ್ಲಿ ಮಲ್ಗೋದಿಲ್ಲ. ರೀಸನ್ ಏನಪ್ಪ ಅಂತಂದರೆ, ಜಾಗ ಸಾಕಾಗಲ್ಲ ಅವರಿಗೆ, ಓದಾಡ್ತಾರಲ್ಲ, ಅವ್ರಿಗೆ ಜಾಗ ಸಾಕಾಗಲ್ಲ ಅಂತ ಹೇಳಿಬಿಟ್ಟು, ಹೋಗ್ಲಿ ನೀವಿಬ್ಬರೇ ಮಲ್ಕೊಳ್ಳಿ, ನೀವು ಲೇಟಾಗಿ ಎದ್ದೇಳ್ತೀರಾ, ಬೆಳಿಗ್ಗೆ ನಾವು ಬೇಗ ಎದ್ದೇಳೋದು, ನಾವು ಹಾಲಲ್ಲಿ ಮಲಗ್ತೀವಿ ಅಂತಂದರೆ ಅದನ್ನು ಕೂಡ ಕೇಳಲ್ಲ. ಅದಕ್ಕೆ ಅಂತಲೇ ಏನು ಮಾಡ್ತಾರೆ, ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ತಾರೆ. ಏನು ಕೆಲಸ ಅಂತೇಳಿ ಲಾಸ್ಟಲ್ಲಿ ಹೇಳ್ತೀನಿ, ಕೊನೆವರೆಗೂ ವಿಡಿಯೋನ ನೋಡಿ. ಮೋಟಿವೇಶನ್ ಅಂತ ಹೇಳಿದ್ದು ಏನಕ್ಕೆ ಅಂತ ಅಂದರೆ, ಈ ಥರ ನಾನು ಶಿಫ್ಟಿಂಗ್ ಮಾಡ್ಕೊಳೋದು ಜಾಸ್ತಿ, ಆ ಕಡೆಯಿಂದ ತೆಗೆದು ಈ ಕಡೆ, ಈ ಕಡೆಯಿಂದ ತೆಗೆದು ಆ ಕಡೆ ಸ್ವಲ್ಪ ಚೇಂಜಸನ್ನು ಮಾಡ್ತಾ ಇರ್ತೀನಿ. ಅದು ನನಗೊಂದು ಖುಷಿ ಕೊಡುತ್ತೆ. ಏನಪ್ಪ ಅಂತಂದರೆ, ಬಾಡಿಗೆ ಮನೇಲಿರುವಾಗ ಈ ಮನೆ ಬೇಜಾರಾಗಿದ್ದ ತಕ್ಷಣ ಇನ್ನೊಂದು ಮನೆಗೆ ಹೋಗಬೇಕು ಅಂತ ಅನಿಸ್ತಾ ಇರುತ್ತಲ್ವ. ಆವಾಗ ಏನಾಗುತ್ತೆ, ಪದೇ ಪದೇ ನಾವು ಮನೆ ಚೇಂಜ್ ಮಾಡಿಕೊಂಡು ಇರೋದಕ್ಕಾಗಲ್ಲ. ರೀಸನ್ ಬಂದು ಈಗ ಪ್ರೆಸೆಂಟ್ ಇರೋ ಮನೆ ಎಲ್ಲದಕ್ಕೂ ಸೂಟ್ ಆಗಿಬಿಟ್ಟಿದೆ. ಸ್ಪೆಷಲಿ ಹೇಳಬೇಕು ಅಂತಂದರೆ, ನಮ್ಮದು ವೆಹಿಕಲ್ಗಳನ್ನ ನಿಲ್ಲಿಸ್ಕೊಳ್ಳೋಕ್ಕೆಲ್ಲನೂ ಮುಂದೆ ಸಾಕಷ್ಟು ಜಾಗ ಇದೆ. ಹಂಗಾಗಿ ಅದೇ ಉದ್ದೇಶಕ್ಕಾಗಿ ನಾವು ಬಂದಿದ್ದು ಕೂಡ ಇದೆ ಮನೆಗೆ. ಅದಕ್ಕಾಗಿ ನಾನು ಈ ಮನೆಯನ್ನು ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ. ಹಂಗಾಗಿ ಅದಕ್ಕೆ ಒಂದೇ ಮನೆಯಲ್ಲಿರುವಾಗ ಬೇಜಾರಾಗುತ್ತೆ ಅಂತಂದರೆ, ಶಿಫ್ಟಿಂಗ್ ಮಾಡ್ತಾ ಇದ್ದರೆ, ಈಗ ಸೋಫಾನ ಸ್ವಲ್ಪ ಆ ಕಡೆ ಇರೋದು ಈ ಕಡೆ, ಅಥವಾ ಮಂಚನ ಆ ಕಡೆ ಇರೋದು ಈ ಕಡೆ, ರೂಮನ್ನು ಆ ರೂಮ್ ಇದ್ದಿದ್ದ ಥರ ಈ ರೂಮು, ಈ ರೂಮ್ ಇದ್ದಿದ್ದ ಥರ ಆ ರೂಮು, ಹಿಂಗೆ ಏನೋ ಒಂದು ಚೇಂಜಸನ್ನು ಮಾಡ್ತಾ ಇದ್ದರೆ ಅದೊಂದು ಮನೆಯೇ ಚೇಂಜ್ ಮಾಡ್ಕೊಂಡಿದ್ದೀವಿ ಅನ್ನೋ ಥರ ಅನಿಸುತ್ತೆ. ಅವಾಗ ಖುಷಿ ಆಗುತ್ತೆ. ಅದೇ ಉದ್ದೇಶಕ್ಕಾಗಿ ನಾವೆಲ್ಲದನ್ನು ಚೇಂಜ್ ಮಾಡಿಕೊಂಡು ಕ್ಲೀನ್ ಮಾಡ್ತೀವಿ. ಆ ಚೇಂಜ್ ಮಾಡಿದಾಗ ಈಗ ಸೋಫಾ ಒಂದು ಕಡೆಯಿಂದ ಇನ್ನೊಂದು ಕಡೆ ಚೇಂಜ್ ಮಾಡುವಾಗ ಫುಲ್ಲಾಗಿ ಕ್ಲೀನ್ ಆಗಿಬಿಡುತ್ತೆ ಆ ಜಾಗ ಅಂತ ಹೇಳ್ಬೋದು. ಅದಕ್ಕಾಗಿ ಮತ್ತೆ ನೋಡ್ತಾ ಇದ್ದೀರಾ, ನಮ್ಮ ಮನೇಲಿ ಒಂದು ಇದ್ದಂಗೆ ಇರೋದಿಲ್ಲ. ಫ್ರಿಜ್ಜು ಅಡುಗೆ ಮನೇಲಿತ್ತು, ಇವಾಗ ಹಾಲಿಗೆ ಬಂದಿದೆ. ಇದೇ ಥರನೇ ಚೇಂಜ್ ಮಾಡ್ತಾ ಇರ್ತೀನಿ ನಾನು. ಆವಾಗ ಚೇಂಜ್ ಮಾಡಿದಾಗ ಏನಾಗುತ್ತೆ, ಆ ಜಾಗ ಏನಿದೆಯಲ್ಲ ಅದು ಕ್ಲೀನ್ ಆಗಿಬಿಡುತ್ತೆ ಅಂತ ಹೇಳಿ ನೀವು ಕೂಡ ಇದನ್ನು ಮಾಡಿ ನೋಡಿ. ನಿಮಗೊಂಥರ ಖುಷಿನೂ ಆಗುತ್ತೆ. ಆ ಕ್ಲೀನ್ ಮಾಡಿದಾಗ ಚೇಂಜಸ್ ಕಾಣಿಸ್ತಾ ಇರುತ್ತಲ್ವ, ಆ ಚೇಂಜಸ್ ನೋಡ್ತಾ ಇದ್ದರೆ ಇನ್ನೊಂದು ಸಲನೂ ಕ್ಲೀನ್ ಮಾಡೋದಕ್ಕೆ ನನಗೆ ಬೇಜಾರಂತ ಅನಿಸಲ್ಲ. ಅದೇ ಉದ್ದೇಶಕ್ಕಾಗಿ ನನಗೆ ಒಬ್ಳಿಗೇ ಏನು ಚೇಂಜಸ್ ಮಾಡೋಕ್ಕಾಗ್ತಾ ಇರುತ್ತೆ ಅದನ್ನೆಲ್ಲ ಚೇಂಜಸ್ ಮಾಡ್ಕೊಂಡು ಕ್ಲೀನ್ ಮಾಡ್ತಾ ಇರ್ತೀನಿ. ನನ್ನ ಹಸ್ಬೆಂಡ್ ಇದ್ದಾಗ ದೊಡ್ಡದು ಏನಾದರೂ ಚೇಂಜಸ್ ಮಾಡೋದಿದ್ರೆ ಮಾಡ್ಕೋತೀವಿ. ಇವಾಗ ನನ್ನ ಮಕ್ಕಳು ಕೆಲಸ ಮಾಡ್ತಾರೆ ಅಂತ ಹೇಳಿದ್ದೆ ಅಲ್ವಾ, ಏನಪ್ಪ ಅಂತಂದರೆ ಈ ಥರದ್ದು
ಇವಾಗ ಅವ್ರಿಗೆ ರೂಮಲ್ಲಿ ಮಲ್ಕೊಳ್ಳಿ, ನಾವು ಹಾಲಲ್ಲಿ ಮಲ್ಕೋತೀವಿ ಅಂತ ಹೇಳಿದಾಗ ಏನು ಮಾಡ್ತಾರೆ, ಜೊತೆಲೇ ಮಲಗಬೇಕು ಅನ್ನೋ ಉದ್ದೇಶಕ್ಕೆ ಇಲ್ಲೇ ಮಲಗ್ತೀವಿ ಅಂತ ಬಂದರು. ಇವಾಗ ಇನ್ನೊಂದು ಏನು ಮಾಡಿದ್ದೀನಿ ಮಕ್ಕಳಿಗೆ ಅಂತಂದರೆ, ಅವರೇ ಹಾಸಬೇಕು, ಅವರೇ ತೆಗೆದಿಡಬೇಕು. ಒಬ್ಬರು ಹಾಸಿದ್ರೆ ಒಬ್ಬರು ಎತ್ತಿಡಬೇಕು ಅಂತೇಳಿ ನನ್ನ ಮಗಳು ನೈಟ್ ಹೊತ್ತು ಊಟ ಎಲ್ಲ ಆದಮೇಲೆ ಕಸ ಗುಡಿಸಿ ಹಾಸ್ತಾರೆ, ನನ್ನ ಮಗ ಮಡಚಿ ಎತ್ತಿಡ್ತಾರೆ. ಕೆಲವೊಂದೊಂದು ಟೈಮ್ ಆಗಲ್ಲ, ಅವಾಗವಾಗ ಹಂಗಂಗೆ ಬಿಟ್ಟು ಹೋಗಿರ್ತಾರೆ, ಆವಾಗ ನಾನೇ ಮಾಡ್ಕೋಬೇಕಾಗುತ್ತೆ ಅವರಿಗೆ ಅಂತ. ಈ ಕೆಲಸನ ನಾನು ವಹಿಸ್ಬಿಟ್ಟಿರ್ತೀನಿ. ಅದನ್ನು ನಾನು ಹೇಳಿದ್ದು, ಈ ಥರ ಒಂದು ಕೆಲಸನ ಅವರಿಗೆ ಅಂತ ವಹಿಸ್ಬಿಟ್ರೆ ದಿನಕ್ಕೆ ಒಂದು ಕೆಲಸ ಆದ್ರೂ ಅವ್ರು ಮಾಡ್ತಾ ಇರ್ತಾರೆ, ಜವಾಬ್ದಾರಿ ಅನ್ನೋದು ಬರುತ್ತೆ ಅನ್ನೋದು ನನ್ನ ಉದ್ದೇಶ. ನಿಮಗೇನು ಅನಿಸುತ್ತೆ, ನೀವು ಯಾವ ಥರ ಕೆಲಸ ಮಾಡಿಸ್ತೀರಿ ಮಕ್ಕಳ ಹತ್ರ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಅದರಲ್ಲೂ ಒಂದೇ ಕೆಲಸನೂ ಹೇಳ್ತಾ ಇರಬಾರ್ದು. ಒಂದೇ ಕೆಲಸ ಅಂತಂದರೆ ಅದೇ ಒಂದು ಕೆಲಸ ಅನ್ನೋ ಥರ ಮಾಡ್ಕೊಂಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಅಥವಾ ಆ ಕೆಲಸನ ಇವಾಗ ಆ ಟೈಮಲ್ಲಿ ಅವರಿಲ್ಲ, ಅಂಗಡಿಲಿ ಏನೋ ತೊಗೊಂಬರಕ್ಕೆ ಹೋಗಿದ್ದಾರೆ, ಅಥವಾ ಇನ್ನೊಂದು ಮತ್ತೊಂದು ಮಾಡ್ತಾಯಿದ್ದಾರೆ, ಅಥವಾ ಬರ್ಕೋತಾ ಇದ್ದಾರೆ, ಓದ್ಕೋತಾ ಇದ್ದಾರೆ ಅನ್ನೋ ಟೈಮಲ್ಲಿ ನಾವೇ ಮಾಡಿಬಿಟ್ರೆ ಇನ್ನೊಂದು ಕೆಲಸನ ಇವತ್ತು ಅಮ್ಮ ಮಾಡಿದಾರಲ್ಲ ನಂದೇನು ಕೆಲಸ ಇಲ್ಲ ಅನ್ನೋ ಥರ ಮಾಡಿಬಿಡ್ತಾರೆ. ಯಾಕಂದರೆ ಒಬ್ಬರು ಕೆಲಸ ನಾನು ಮಾಡಿರ್ತೀನಿ, ಇನ್ನೊಬ್ಬರು ಅವ್ನ ಕೆಲಸ ಮಾಡಿಕೊಟ್ಟೆ, ನನ್ನ ಕೆಲಸ ಮಾಡಿಕೊಟ್ಟಿಲ್ಲ ಅಂತ ನನ್ನ ಮಗಳು ಹೇಳೋ ಚಾನ್ಸಸ್ಸು ಇರುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ, ಆ ಕೆಲಸ ನಾನು ಮಾಡಿದ್ದೀನಿ ಅಂತಂದರೆ ಇನ್ನೊಂದು ಯಾವುದೋ ಒಂದು ಕೆಲಸನ ಬೇರೆ ಕೆಲಸನ ಅವ್ರಿಗೆ ಕೊಡ್ತೀನಿ ಆ ಥರ. ಮತ್ತು ಇದು ನೆಕ್ಸ್ಟ್ ಡೇ ವ್ಲಾಗು. ಬೆಳಿಗ್ಗೆ ಎದ್ದು ಕಾಫಿ ಟೀ ಎಲ್ಲ ಮುಗಿಸ್ಕೊಂಡು ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಇವಾಗ ಮತ್ತು ಹಬ್ಬದ ದಿನದ್ದು ಸೋಮವಾರ ಲಕ್ಷ್ಮೀ ಪೂಜೆ ಮಾಡಬೇಕಲ್ವ, ಅದಕ್ಕೆ ಅಂತ ಸ್ವಲ್ಪ ಎಲ್ಲ ಗುಡಿಸ್ಕೊಂಡು ಒರೆಸ್ಕೊಳೋದು ಅದು ಮಾಡ್ತಾಯಿದ್ವಿ. ನನ್ನ ಮಗಳು ಮಾಮೂಲಿ ಊಟ ತಿಂಡಿ ಮಾಡಿರೋ ಪಾತ್ರೆಗಳೆಲ್ಲ ಇತ್ತು, ಅದನ್ನು ವಾಶ್ ಮಾಡ್ಕೊಂಬಂದಿಟ್ಟು ನಾನಿವಾಗ ಪೂಜೆ ಸಾಮಾನು ತೊಳೆಯೋದಕ್ಕೆ ಹೋದೆ. ಆವಾಗ ನೆಲ ಒರೆಸ್ತಾಯಿದ್ರು, ನಾನು ಅವ್ರ ಪಾತ್ರೆ ತೊಳೆಯುವಾಗ ಕಸ ಗುಡಿಸ್ಕೊಟ್ಟಿದ್ದೆ. ನಾನೇ ಕಸ ಗುಡಿಸಿ ಮನೆ ಒರೆಸಿ ಪೂಜೆ ಸಾಮಾನೆಲ್ಲ ತೊಳೆಯೋ ಅಂಥ ಒಂದು ಏನು ಪ್ಲ್ಯಾನ್ ಇತ್ತು. ಬಟ್ ನನ್ನ ಮಗಳಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಅವರು ಪೂಜೆ ಮಾಡೋ ಥರ ಇರಲಿಲ್ಲ, ಜೊತೆಗೆ ಪೂಜೆ ಸಾಮಾನು ಏನು ಮುಟ್ಟೋ ಥರ ಇರಲಿಲ್ಲ ಅಂತ ಹೇಳಿಬಿಟ್ಟು ನಾನು ಎಲ್ಲ ನಾನೇ ಮಾಡ್ತೀನಿ ಅಂತ ಹೇಳಿದ್ದಲ್ವ. ನನ್ನ ಮಗಳಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ಮಮ್ಮಿ ಅಷ್ಟು ಕೆಲಸ ನೀವೇ ಮಾಡ್ತೀರಾ, ಬೇಡ ನಾನು ಈ ಪಾತ್ರೆ ತೊಳ್ಕೊಂಬಂದು ಇಡ್ತೀನಿ, ಅಷ್ಟೊತ್ತಿಗೆ ಕಸ ಗುಡಿಸ್ರಿ, ನಾನು ಆಮೇಲೆ ನೆಲ ಒರೆಸ್ತೀನಿ, ನೀವು ಪೂಜೆ ಸಾಮಾನು ತೊಳ್ಕೊಂಬನ್ನಿ ಅಂತ. ಸರಿ ಅಂತ ಅಂದ್ಬಿಟ್ಟು ನನಗೂ ಅದೇ ಸರಿ ಅಂತ ಅನ್ನಿಸ್ತು. ಸರಿ ಅಂತ ಹೇಳ್ಬಿಟ್ಟು ಅವರು ಮನೆ ಒರೆಸ್ತಾಯಿದ್ರು, ನೀಟಾಗಿ ಎಲ್ಲ ಕಡೆ ಒರೆಸಿರೋದನ್ನು ವೀಡಿಯೋ ಮಾಡಿದ್ರು. ಬಟ್ ಕ್ಲೀನಿಂಗ್ ವ್ಲಾಗ್ ಅಂತೇಳಿ ಪೂರ್ತಿಯಾಗಿ ಬರೀ ಮನೆ ಒರೆಸೋದನ್ನೇ ಹಾಕಿದ್ರೆ ಅಷ್ಟು ಸರಿ ಇರಲ್ಲ ಅಂತ ಅನ್ನಿಸ್ತು. ಹಂಗಾಗಿ ನಾನು ಕೂಡ ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ. ಆಮೇಲೆ ವಾಷಿಂಗ್ ಮಿಷಿನ್ನಲ್ಲಿರೋ ಬಟ್ಟೆನೆಲ್ಲ ಒಣಗಾಕಿ ಮತ್ತೆ ವಾಷಿಂಗ್ ಮಿಷಿನ್ಗೆ ಹಾಕೋ ಬಟ್ಟೆಗಳನ್ನೆಲ್ಲ ಹಾಕಿ ರನ್ ಮಾಡಿ ಈ ಥರ ಸುಮಾರಷ್ಟು ಕ್ಲೀನಿಂಗ್ ಕೆಲಸ ಆಯಿತು. ಎಲ್ಲದನ್ನೂ ಆ್ಯಡ್ ಮಾಡಿಲ್ಲ, ಮೋಟಿವೇಶನ್ ಆಗಲಿ ಅಂತೇಳಿ ಈ ಒಂದು ಮಾತು ಹೇಳಬೇಕಿತ್ತು, ಅದಕ್ಕಾಗಿ ಒಂದು ಸ್ವಲ್ಪ ವೀಡಿಯೋಸನ್ನು ಹಾಕಿದ್ದೀನಿ ಅಂತ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟನ್ನು ಮಾಡಿ. ಹಾಗೆಯೇ ನನ್ನ ಚಾನಲ್ನ ಯಾರೇನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಮಿನಿ ವ್ಲಾಗ್ಗಳನ್ನು ಹಾಕ್ತಾಯಿದ್ದೀನಿ, ಇಷ್ಟ ಆಗ್ತಾಯಿದೆಯಾ ಏನು ಎತ್ತ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಇದೆ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಯಾರಿಗೆ ಈ ವಿಡಿಯೋಸ್ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತಲ್ವ ಅವರಿಗೆ ದಯವಿಟ್ಟು ಶೇರ್ ಮಾಡಿ. ನನಗೂ ಸಪೋರ್ಟ್ ಆಗುತ್ತೆ, ಅವರಿಗೂ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಅದಾದಮೇಲೆ ಪೂಜೆ ಸಾಮಾನೆಲ್ಲ ತೊಳ್ಕೊಂಬಂದು ಸ್ವಲ್ಪ ಒರೆಸಿ ಕ್ಲೀನ್ ಮಾಡಿ ಇಟ್ಟೆ. ಇದರ ಕಂಟಿನ್ಯೂಷನ್ ವೀಡಿಯೋನೇ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ಯಾಕಂದರೆ ಅದರಲ್ಲಿ ಡೆಕೋರೇಷನ್ ಮಾಡ್ಕೊಂಡಿರೋ ವೀಡಿಯೋಸ್ ಎಲ್ಲ ಇದೆ. ಹಾಗಾಗಿ ನೆಕ್ಸ್ಟು ವೀಡಿಯೋದಲ್ಲಿ ಪೂಜೆ ವೀಡಿಯೋ ಜೊತೆ ಅದೆಲ್ಲ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋಲಿಗೆ ಎಂಡ್ ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.